ಇದು ಒಂದು ವಾರದಿಂದ ನಮ್ಮ ಕಾಲೇಜಲ್ಲಿ ಫನ್ ವೀಕ್ ಅಂತ ಆಚರಿಸಿದ್ವಿ. ಆ ಫನ್ ವೀಕಲ್ಲಿ ಟಿ ಶರ್ಟ್ ಡೇ ಆಯಿತು, ಟ್ವಿನ್ಸ್ ಡೇ ಆಯಿತು, ಈ ಥರ ವಿಭಿನ್ನವಾಗಿ ಮಾಡ್ತಿದ್ವಿ. ಇವತ್ತು ಒನ್ ಡೇ ನಾವು ವಿಲೇಜ್ ಡೇ ಅಂದರೆ ಹಳ್ಳಿ ಥೀಮ್ ರೈತರಿಗೋಸ್ಕರನೇ ಈ ದಿನನ ಅರ್ಪಿಸಿದ್ದೀವಿ. ಇವಾಗ ಎಲ್ಲರೂ ನೋಡ್ಬೋದು, ಹೆಣ್ಮಕ್ಳೆಲ್ಲ ಇಲ್ಕಲ್ ಸೀರೆ ಹಾಕ್ಕೊಂಡಿದ್ದಾರೆ, ಹುಡುಗರೆಲ್ಲ ಪಂಚ ಹಾಕಿ ಅವರು ವಿಭಿನ್ನವಾಗಿ ಬಂದಿದ್ದಾರೆ. ಇವಾಗ ನಾವು ಯೂಶಲಿ ಕಾಲೇಜಿಗೆ ಕಾನೂನು ವಿದ್ಯಾರ್ಥಿಗಳಿರೋದ್ರಿಂದ ನಾವು ಯೂಶಲಿ ಸೀರಿಯಸ್ ಆಗಿ ಬರ್ತೀವಿ, ನ್ಯಾಯ ಅಂತ ಹೋರಾಡ್ತೀವಿ. ಅದಲ್ಲದೆ ಇವತ್ತು ರೈತರಿಗೋಸ್ಕರ ನಾವು ನ್ಯಾಯನ ಯಾವ ರೀತಿ ತೋರಿಸ್ಬೇಕಂದ್ರೆ ಇವತ್ತು ನಾವೆಲ್ಲರೂ ಈ ಥರ ಉಡುಪನ್ನು ಧರಿಸಿ ರಂಗೋಲಿ ಹಾಕಿದ್ದೀವಿ, ಬಳೆಗಾರನ್ ತರಿಸಿದ್ದೀವಿ, ಎತ್ತಿನ ಗಾಡಿ, ಇಲ್ಲಿ ಮೆರವಣಿಗೆನೂ ನಡೀತು. ಅದೊಂದು ಹುಮ್ಮಸ್ಸಿದೆ ಹುಡುಗರಲ್ಲಿ. ಸೊ ರೈತರು ಯಾವಾಗಲೂ ನಾವು ಬೆನ್ನೆಲುಬಾಗಿರ್ತೀವಿ. ಇವತ್ತಿನ ದಿನ ಮಾತ್ರ ಅಂತಲ್ಲ, ಏನೇ ಕಷ್ಟ ಬಂದರೂ ಕಾನೂನು ವಿದ್ಯಾರ್ಥಿಗಳಾಗಿದ್ದೀವಿ ನಾವು. ಸೊ ನಾವು ಯಾವಾಗಲೂ ಅವ್ರ ಜೊತೆಗೆ ಪೂಜೆ ಮಾಡಿ ಈ ಒಂದು ಸಿದ್ದಪ್ಪ ಲಾ ಕಾಲೇಜು ಒಂದು ಸಿಟಿಯಲ್ಲಿ ಇರೋದಲ್ಲ, ಹಳ್ಳಿಯಲ್ಲಿ ಇರೋ ಥರ ನಾವು ಒಂದು ಮೆರಗನ್ನು ತಂದು ಕೊಟ್ಟಿದ್ದೇವೆ. ಇವತ್ತು ಎಲ್ಲರೂ ಒಂದು ಹಳ್ಳಿಯ ಸೊಬಗಿನ ಆಭರಣಗಳು ಮತ್ತು ಲೋಕಲ್ ಸೀರೆಗಳನ್ನು ಉಟ್ಟು, ಹಳ್ಳಿ ಇಳಕಲ್ ಸೀರೆಗಳನ್ನು ಉಟ್ಟು, ಪಂಚೆ, ಶಲ್ಲೆ ಹಾಗೂ ರುಮಾಲ್ಗಳನ್ನು ಧರಿಸಿಕೊಂಡು ಈ ಒಂದು ಹಬ್ಬದ ಸಡಗರವನ್ನು ತೋರಿಸ್ತಿದ್ದಾರೆ. ಡೈಲಿ ನಾವು ಹೇಳ್ಬೇಕಂದ್ರೆ LLB ಸ್ಟೂಡೆಂಟು ನಾವು ಯಾವಾಗಾದರೂ ಬಿಳಿ ಶರ್ಟು, ಕರಿ ಪ್ಯಾಂಟು, ಕರಿ ಕೋಟು ಹಾಕಿಕೊಂಡು ಮತ್ತು ಕಾನ್ಸ್ಟಿಟ್ಯೂಷನ್ನಲ್ಲಿ ಇರುವಂತಹ ಕಲಮು ಸೆಕ್ಷನ್ನು ಅದರಲ್ಲೇ ತಲೆ ಕೆಡಿಸ್ಕೊಂಡು ಇವತ್ತಿನ ದಿನ ಒಂದು ಹಬ್ಬದ ವಾತಾವರಣದಲ್ಲಿ ಅದೇವೆ ಅಂತ ಹೇಳಿ ಹಳ್ಳಿಯಿಂದ ದಿಲ್ಲಿಗೆ ಬಂದೇವೆ ಅಂತೇಳಿ ಒಂದು ಖುಷಿ ವಾತಾವರಣ ಆಗಿದೆ. ಏನ ಸರ್ ಹಲೋ ಓ ರೇವಣ್ಣ ಅಣ್ಣ ಸೈಡ್ ಸರಿ ಹಾಂ ಮೇಡಮ್ ಆ ಕಡೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ, ಇಹಪರದ ಸಾಧನೆಗೆ ನೀನೆ ಕಾರಣ. ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ
भारत माता की जय, जय जवान जय किसान, हसीने उसीरो। बोलो भारत माता की जय, बोलो भारत माता की जय, जय जवान जय किसान, जय जवान जय किसान, हसीने। ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗದ್ಗುರು ಬಸವೇಶ್ವರ ಅವರಿಗೆ ದೇಶದ ಬೆನ್ನೆಲುಬು ರೈತರಿಗೆ ಇದು ಒಂದು ವಾರದಿಂದ ನಮ್ಮ ಕಾಲೇಜಲ್ಲಿ ಫನ್ ವೀಕ್ ಅಂತ ಆಚರಿಸಿದ್ವಿ. ಆ ಫನ್ ವೀಕಲ್ಲಿ ಟಿ ಶರ್ಟ್ ಡೇ ಆಯಿತು, ಟ್ವಿನ್ಸ್ ಡೇ ಆಯಿತು, ಈ ಥರ ವಿಭಿನ್ನವಾಗಿ ಮಾಡ್ತಿದ್ವಿ. ಇವತ್ತು ಒನ್ ಡೇ ನಾವು ವಿಲೇಜ್ ಡೇ ಅಂದರೆ ಹಳ್ಳಿ ಥೀಮ್ ರೈತರಿಗೋಸ್ಕರನೇ ಈ ದಿನನ ಅರ್ಪಿಸಿದ್ದೀವಿ. ಇವಾಗ ಎಲ್ಲರೂ ನೋಡ್ಬೋದು, ಹೆಣ್ಮಕ್ಳೆಲ್ಲ ಇಲ್ಕಲ್ ಸೀರೆ ಹಾಕ್ಕೊಂಡಿದ್ದಾರೆ, ಹುಡುಗರೆಲ್ಲ ಪಂಚ ಹಾಕಿ ಅವರು ವಿಭಿನ್ನವಾಗಿ ಬಂದಿದ್ದಾರೆ. ಇವಾಗ ನಾವು ಯೂಶಲಿ ಕಾಲೇಜಿಗೆ ಕಾನೂನು ವಿದ್ಯಾರ್ಥಿಗಳಿರೋದ್ರಿಂದ ನಾವು ಯೂಶಲಿ ಸೀರಿಯಸ್ ಆಗಿ ಬರ್ತೀವಿ, ನ್ಯಾಯ ಅಂತ ಹೋರಾಡ್ತೀವಿ. ಅದಲ್ಲದೆ ಇವತ್ತು ರೈತರಿಗೋಸ್ಕರ ನಾವು ನ್ಯಾಯನ ಯಾವ ರೀತಿ ತೋರಿಸ್ಬೇಕಂದ್ರೆ ಇವತ್ತು ನಾವೆಲ್ಲರೂ ಈ ಥರ ಉಡುಪನ್ನು ಧರಿಸಿ ರಂಗೋಲಿ ಹಾಕಿದೀವಿ, ಬಳೆಗಾರನ್ ತರಿಸಿದೀವಿ, ಎತ್ತಿನ ಗಾಡಿ, ಇಲ್ಲಿ ಮೆರವಣಿಗೆನೂ ನಡೀತು. ಅದೊಂದು ಹುಮ್ಮಸ್ಸಿದೆ ಹುಡುಗರಲ್ಲಿ. ಸೊ ರೈತರು ಯಾವಾಗ್ಲೂ ನಾವು ಬೆನ್ನೆಲುಬಾಗಿರ್ತೀವಿ. ಇವತ್ತಿನ ದಿನ ಮಾತ್ರ ಅಂತಲ್ಲ, ಏನೇ ಕಷ್ಟ ಬಂದ್ರು ಕಾನೂನು ವಿದ್ಯಾರ್ಥಿಗಳಾಗಿದ್ದೀವಿ ನಾವು. ಸೊ ನಾವು ಯಾವಾಗ್ಲೂ ಅವ್ರ ಜೊತೆಗಿರ್ತೀವಿ. ಪೂಜೆ ಮಾಡಿ ಈ ಒಂದು ಸಿದ್ದಪ್ಪ ಲಾ ಕಾಲೇಜು ಒಂದು ಸಿಟಿಯಲ್ಲಿ ಇರೋದಲ್ಲ, ಹಳ್ಳಿಯಲ್ಲಿ ಇರೋ ತರ ನಾವು ಒಂದು ಮೆರಗನ್ನ ತಂದು ಕೊಟ್ಟಿದ್ದೇವೆ. ಇವತ್ತು ಎಲ್ಲರೂ ಒಂದು ಹಳ್ಳಿಯ ಸೊಬಗಿನ ಆಭರಣಗಳು ಮತ್ತು ಲೋಕಲ್ ಸೀರೆಗಳನ್ನು ಉಟ್ಟು, ಹಳ್ಳಿ ಇಳಕಲ್ ಸೀರೆಗಳನ್ನು ಉಟ್ಟು, ಪಂಚೆ, ಶಲ್ಲೆ ಹಾಗೂ ರುಮಾಲ್ಗಳನ್ನು ಧರಿಸಿಕೊಂಡು ಈ ಒಂದು ಹಬ್ಬದ ಸಡಗರವನ್ನು ತೋರಿಸ್ತಿದ್ದಾರೆ. ಡೈಲಿ ನಾವು ಹೇಳ್ಬೇಕಂದ್ರೆ LLB ಸ್ಟೂಡೆಂಟು, ನಾವು ಯಾವಾಗಾದರೂ ಬಿಳಿ ಶರ್ಟು, ಕರಿ ಪ್ಯಾಂಟು, ಕರಿ ಕೋಟ್ ಹಾಕಿಕೊಂಡು ಮತ್ತು ಕಾನ್ಸ್ಟಿಟ್ಯೂಷನ್ನಲ್ಲಿ ಇರುವಂತಹ ಕಲಮು ಸೆಕ್ಷನ್ನು ಅದರಲ್ಲೇ ತಲೆ ಕೆಡಿಸ್ಕೊಂಡು ಇವತ್ತಿನ ದಿನ ಒಂದು ಹಬ್ಬದ ವಾತಾವರಣದಲ್ಲಿ ಅದೇವೆ ಅಂತ ಹೇಳಿ ಹಳ್ಳಿಯಿಂದ ದಿಲ್ಲಿಗೆ ಬಂದೇವೆ ಅಂತೇಳಿ ಒಂದು ಖುಷಿ ವಾತಾವರಣ ಆಗಿದೆ.